ಪ್ರೀತಿಯ ದ್ವಿತೀಯ PUC ಓದುತ್ತಿರುವಂಥ ವಿದ್ಯಾರ್ಥಿನಿ ಮಿತ್ರರೇ, ನಮ್ಮ ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ದಣಿಗಳ ಬೆಳ್ಳಿ ಲೋಟ H ನಾಗವೇಣಿ ಬರೆದಿರುವಂಥ ಒಂದು ಗದ್ಯ ಪಾಠ, ಇದರ ವಿಶಾಲವಾಗಿರುವಂಥ ಪಾಠವನ್ನು ನಾನು ಶಾರ್ಟ್ ಮಾಡಿ ಸಾರಾಂಶ ರೂಪದಲ್ಲಿ ನಿಮಗೆ ಹೇಳ್ತೀನಿ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಣಿಗಳ ಬೆಳ್ಳಿ ಲೋಟ H ನಾಗವೇಣಿ. ಮಲ್ಲಿಗೆ ಲೇಖಕರ ಪರಿಚಯ. ಡಾಕ್ಟರ್ H ನಾಗವೇಣಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಗ್ರಂಥಪಾಲಕರಾಗಿದ್ದಾರೆ. ಗಾಂಧಿ ಬಂದ ಇವರ ಮೊದಲ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನಾಲ್ಕನೇ ನೀರು, ಮೇಯುವ ಆಟ, ವಸುಂಧರೆಯ ಜ್ಞಾನ ಇವರ ಪ್ರಮುಖ ಕೃತಿಗಳು. ರತ್ನಮ್ಮ ಹೆಗಡೆ ಕಥಾ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಹೊಸ ಕಥನ ವಿಧಾನವನ್ನು ಸೃಷ್ಟಿಸಿಕೊಂಡಿರುವ ನಾಗವೇಣಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಪೂರ್ವ ಪ್ರತಿಭೆ ಎಂದು ಹೊಸಗನ್ನಡ ಸಾಹಿತ್ಯದಲ್ಲಿ ಗಮನ ಸೆಳೆದಿದ್ದಾರೆ. ಭೂಮಿ, ಪರಿಸರ, ಕಡಲು, ಪಶು ಪಕ್ಷಿಗಳನ್ನು ತಮ್ಮ ಕುಟುಂಬದ ಸದಸ್ಯರೆಂಬಂತೆ ತಮ್ಮ ಕಥನಗಳಲ್ಲಿ ಆಪ್ತವಾಗಿ ಚಿತ್ರಿಸಿರುವುದು ಇವರ ವೈಶಿಷ್ಟ್ಯವಾಗಿದೆ. ದಣಿಗಳ ಬೆಳ್ಳಿ ಲೋಟ ಕಥೆಯಲ್ಲೂ ಇದಕ್ಕೆ ನಿದರ್ಶನವನ್ನು ನಾವು ನೋಡ್ಬೋದು. ನೋಡಿ, ಇಲ್ಲಿ ಕತೆ ಮುಖ್ಯವಾಗಿ ಹೆಂಗೆ ಸಾಗುತ್ತೆ ಅಂದರೆ, ದಣಿಗಳ ಬೆಳ್ಳಿ ಲೋಟ ಕಥೆಯಲ್ಲಿ ಒಳೆ ಒಂದು ಪಾತ್ರವಾಗಿ ಬಂದಿದೆ. ಉಳ್ಳವರು ತಮ್ಮ ಸ್ವಾರ್ಥ ಆಮಿಷಕ್ಕೆ ಬಡವರನ್ನು ದಾರುಣವಾಗಿ ದುಡಿಸಿಕೊಳ್ಳುವ ರೀತಿ ಅಮಾನುಷವಾದುದು, ಅಂದರೆ ಕೆಟ್ಟ ರೀತಿ ಅಂತ ಇದರ ಅರ್ಥ. ಶೋಷಿತರು ತಮ್ಮ ನ್ಯಾಯಕ್ಕೆ, ಜೀವನ ಮೌಲ್ಯಕ್ಕೆ ಭಂಗ ಬಂದಾಗ ಹೇಗೆ ಆಕ್ರೋಶಗೊಳ್ಳುತ್ತಾರೆ ಎಂಬುದು ಈ ಕಥೆಯು ಮಾರ್ಮಿಕವಾಗಿ ಚಿತ್ರಣಗೊಂಡಿದೆ. ಕಥೆಯ ಸಾರಾಂಶ ಮತ್ತು ವಿಮರ್ಶೆ, ಕ್ರಿಟಿಸಮ್, ಸಮ್ಮರಿ ಆ್ಯಂಡ್ ಕ್ರಿಟಿಸಮ್ ನೋಡೋಣ. ಇಲ್ಲಿ ಶಾಂಭವಿ ನದಿಯು ಈ ಕಥೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ. ನದಿಯ ಅಂಚಿನಲ್ಲಿ ವೆಂಕಪ್ಪಯ್ಯನವರ ಸಂಸಾರ, ಅವರ ಮನೆಯಲ್ಲಿ ಕೆಲಸಕ್ಕಿರುವ ಅವರ ಅಧೀನದಲ್ಲಿ ಬದುಕನ್ನು ನಡೆಸುವ ಚಿನ್ನಮ್ಮನ ಸಂಸಾರ, ಇವಿಷ್ಟು ಕಥಾಪಾತ್ರಗಳು ವೆರಿ ಇಂಪಾರ್ಟೆಂಟ್ ಈ ಸ್ಟೋರಿಲಿ. ಚಿನ್ನಮ್ಮ ಅವಳ ಗಂಡ ಕುದುಪ ಮತ್ತು 8 ವರ್ಷದ ಏಕೈಕ ಮಗ ಗುಡ್ಡ, ಇವರುಗಳೇ ದಣಿ ವೆಂಕಪ್ಪಯ್ಯನ ಮನೆಯಲ್ಲಿ ಕೆಲಸಕ್ಕಿದ್ದವರು. ಚಿನ್ನಮ್ಮ ಶಾಂಭವಿ ಒಳೆಯನ್ನು ಬೈಯುತ್ತಾ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿರುವುದರೊಂದಿಗೆ ಕತೆ ಪ್ರಾರಂಭ ಆಗಿದೆ. ರಭಸದಿಂದ ಸುರಿಯುವ ಮಳೆಯಲ್ಲೂ ಒಳೆ ಕುದುಪನ ಗಾಳಕ್ಕೆ ಪುಡಿ ಮೀನು ಸಿಗಿಸಬಲ್ಲದು. ತಾನು ಹರಿದು ಬರುವಾಗ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದೃಷ್ಟಿಗೆ ಬೀಳಿಸುತ್ತಿತ್ತು. ಇನ್ನು ಕೆಲವೊಮ್ಮೆ ಪಾತ್ರೆ, ಪಗಡಿ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕ್ಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಿಲಿಗೆ ಸುರಿಯುತ್ತಿತ್ತು ಈ ಶಾಂಭವಿನ ಒಳೆ. ಇಂತಹ ಒಳೆಯನ್ನು ಚಿನ್ನಮ್ಮ ಬಾಯಿಗೆ ಬಂದಂತೆ ಬೈಯುವುದೇ ಸರಿಯೇ? ನಾವು ಯೋಚನೆ ಮಾಡಬೇಕು. ಯಾಕೆ ಬೈತಾಳೆ ಚಿನ್ನಮ್ಮ ಈ ಶಾಂಭವಿ ನದಿಯನ್ನು ಅಂದರೆ, ಚಿನ್ನಮ್ಮ ಒಳೆಯನ್ನು ಬೈಯಲು ಕಾರಣ ದಣಿಗಳ ಮನೆಯ ಬೆಳ್ಳಿ ಲೋಟವನ್ನು ಒಳೆ ನುಂಗಿ ಹಾಕಿದ್ದು. ಸ್ವಲ್ಪ ದಿನದ ಹಿಂದೆ ಚಿನ್ನಮ್ಮನ ಮಗ ಗುಡ್ಡ ರಭಸದಿಂದ ಹರಿಯುತ್ತಿರುವ ಒಳೆಯ ಅಂಚಿನ ಗದ್ದೆ ಬದುವಿನಲ್ಲಿ ಕುಳಿತು ದಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ಕುತ್ತಿದ್ದ. ಆಡುವ ವಯಸ್ಸಿನ ಹುಡುಗನಾದ್ದರಿಂದ ಮುಸುರೆ ಪಾತ್ರೆಗಳನ್ನು ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದ. ಅವನು ಕುಳಿತಿದ್ದ ಗದ್ದೆಯ ಅಂಚು ಕುಸಿದು ಅವನೊಂದಿಗೆ ಮುಸುರೆ ಪಾತ್ರೆಗಳೆಲ್ಲ ಒಳೆ ಪಾಲಾಯಿತು. ಮೀನು ನಾಚುವಂತೆ ಈಜಬಲ್ಲವನಾಗಿದ್ದ ಗುಡ್ಡ ಒಳೆ ಪಾಲಾದ ಪಾತ್ರೆಗಳನ್ನು ಹುಡುಕಿ ಹಿಡಿಯಲು ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ಆನಂತರ ಅಳುತ್ತಾ ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕಂದ ಕೆಲಸದಲ್ಲಿ ಮಗ್ನನಾಗಿದ್ದ ತನ್ನಪ್ಪ ಕುದುಪನ ಬಳಿ ಹೋಗಿ ನಡೆದ ಸಂಗತಿಯನ್ನು ತಿಳಿಸಿದ. ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತವೇ ಸ್ತಬ್ಧಗೊಂಡಂತಾಯಿತು. ದಣಿಗಳಿಗೆ ವಿಷಯ ತಿಳಿದರೆ ಅವರ ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಒಳೆ ಪಾಲಾದವೆಂಬ ಭಯದಿಂದ ಒಳಗೆ ಹಾರಿ ಪಾತ್ರೆಗಳನ್ನು ಹುಡುಕತೊಡಗಿದನು. ಸಾಕಷ್ಟು ಪಾತ್ರೆಗಳು ಸಿಕ್ಕಿದರೂ ದಣಿಗಳ ಮನೆಯ ಬೆಳ್ಳಿ ಲೋಟ ಮಾತ್ರ ಸಿಗಲಿಲ್ಲ. ಮನೆಯೊಡತಿ ಪಾತ್ರೆ ತೊಳೆಯಲು ಕೊಡುವಾಗಲೇ ಬೆಳ್ಳಿ ಲೋಟ ನನ್ನ ತಂದೆ ತನಗೆ ಮದುವೆಯಲ್ಲಿ ಕೊಟ್ಟಿದ್ದೆಂದು, ಅದರ ಮೈ ಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿಯೂ ಮಾಡುವುದಿಲ್ಲ, ಅಂದರೆ ಜ್ಯುವೆಲರ್ಸ್ ಮಾಡ್ತಾರಲ್ಲ ಅವರು ಆಚಾರಿಗಳು, ಆದ್ದರಿಂದ ಜೋಪಾನವೆಂದು ಮತ್ತೆ ಮತ್ತೆ ಹೇಳಿಕೊಟ್ಟಿದ್ದರು. ಈಗ ಆ ಲೋಟವೇ ಸಿಗುತ್ತಿಲ್ಲ. ಎಷ್ಟು ಬಾರಿ ಹೊಳೆಯಲ್ಲಿ ಮುಳುಗಿ ಎದ್ದರೂ ಕುದುಪನಿಗೆ ಬೆಳ್ಳಿ ಲೋಟ ಸಿಗಲಿಲ್ಲ.
ಅಸಹಾಯಕರಾಗಿ ಕಣ್ಣೀರು ಸುರಿಸುತ್ತಾ ಚಿನ್ನಮ್ಮನ ಸಂಸಾರ ದಣಿಗಳ ಅಂಗಳಕ್ಕೆ ಬಂದು ನಿಂತು ಬೆಳ್ಳಿ ಲೋಟದ ವಿಷಯ ತಿಳಿಸಿತು. ಕುದುಪನ ಕುಟುಂಬವೇ ಲೋಟವನ್ನು ಅಪಹರಿಸಿದೆ ಎಂಬ ಅಪವಾದವನ್ನು ಹೊತ್ತುಕೊಳ್ಳಬೇಕಾಯಿತು. ಯಾವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದವಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತ ಎಂದು ದಣಿ ಪತ್ನಿಯು ಚೀರಾಡಿದರು. ಹೊಳೆ ಮತ್ತು ಮಳೆಯ ಆರ್ಭಟ ಹೆಚ್ಚಿದಂತೆ ದಣಿಯ ಆರ್ಭಟವೂ ಸೇರಿತು. ಕೈಕಾಲು ಹಿಡಿದು ಬೇಡಿಕೊಂಡರೂ ನಿಜ ಸ್ಥಿತಿಯನ್ನು ವಿಚಾರಿಸಿದರೂ ದಣಿಗಳು ಒಪ್ಪಲಿಲ್ಲ. ಅಂಗಳದ ಒಂಗಾರೆ ಮರಕ್ಕೆ ಗುಡ್ಡನನ್ನು ಕಟ್ಟಿ ತೆಂಗಿನ ಬರಲಿನಿಂದ ಬಡಿದರು. ಬರಲಂದ್ರೆ ಕಟ್ಟಿಗೆ ತೋಲ ಪರ್ಕೆ ಅಂತೀವಲ್ಲ, ಅದು ಹೊಡಿತಾರೆ. ಚಿನ್ನಮ್ಮ ತನ್ನ ಕಳ್ಳು ಕುಡಿಯ ಚೀರಾಟ ನೋಡಲಾರದೆ ದೈವದ ಆಣೆ ಮಾಡಿ ತಾನು ಈ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಸಂಬಳವಿಲ್ಲದೆ ದುಡಿದು ತೀರಿಸುವೆನೆಂದು ಅಳುತ್ತಾ ಬೇಡಿಕೊಂಡಳು. ಮುಂದಿನ 3 ವರ್ಷ ಚಿನ್ನಮ್ಮ ಪುಕ್ಕಟ್ಟೆ ದುಡಿಯಬೇಕೆಂಬ ಕರಾರಿನ ಅನ್ವಯ ಗುಡ್ಡನನ್ನು ಬಿಟ್ಟರು. ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಳಾಗಿದ್ದಾಳೆ. ಹೊಳೆಯನ್ನು ಬೈಯುವಳು. ಇದೆಲ್ಲ ನಡೆದು 9 ತಿಂಗಳು ಕಳೆದವು. ದಣಿಗಳು ಕುದುಪನ ಕೈಯಲ್ಲಿ ಬತ್ತಿ ಹೋದ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಿಸುತ್ತಿದ್ದಾರೆ. ಅಲ್ಲಿಯೇ ಚಿನ್ನಮ್ಮ ಮುಸುರೆ ತಿಕ್ಕುತ್ತಾ ಕುಳಿತಿರುವಳು. ಕೆಲಸ ಮುಗಿಸಿ ತಾನೂ ಹೂಳೆತ್ತುವ ಕೆಲಸಕ್ಕೆ ಕೈ ಜೋಡಿಸುವಳು. ದಣಿಗಳ ಸಿಡುಕು ಬೈಗುಳ, ಪ್ರತಿಫಲವಿಲ್ಲದೆ ದುಡಿಮೆಯ ಕಷ್ಟ, ಜೊತೆಗೆ ಕಳ್ಳರೆಂಬ ಅಪವಾದ ಎಲ್ಲವೂ ಚಿನ್ನಮ್ಮನ ಅಸಹನೆಯನ್ನು ಹೆಚ್ಚಿಸಿವೆ. ಸೂರ್ಯನ ಶಾಖ, ದಣಿಗಳ ಬೈಗುಳ ಎಲ್ಲವನ್ನೂ ಶಪಿಸುತ್ತಾ ಗಂಡ ಹೆಂಡಿರಿಬ್ಬರು ಬೆವರು ಸುರಿಸುತ್ತಾ ಮಣ್ಣನ್ನು ಹೊರುತ್ತಿರುವಾಗ ಮಣ್ಣಿನ ಆಳದಲ್ಲಿ ಬೆಳ್ಳಿ ಲೋಟ ಕಾಣಿಸಿ ಕುದುಪ ಮೂರ್ಛೆ ಹೋಗುವಂತಾಯಿತು. ನಿಧಾನವಾಗಿ ಮಣ್ಣಿನಿಂದ ತೆಗೆದು ನೀರಿನಲ್ಲಿ ತೊಳೆದು ನೋಡಿದ ತಮ್ಮನ್ನು 9 ತಿಂಗಳ ಕಾಲ ಅಪವಾದ ಕಷ್ಟಗಳಿಗೆ ನೂಕಿದ ಬೆಳ್ಳಿ ಲೋಟವನ್ನು ಕಂಡು ಅವನಿಗೆ ಜೀವ ಬಂದಂತಾಯಿತು. ದೂರದಿಂದಲೇ ದಣಿಗಳು ಕುದುಪ ಬೆಳ್ಳಿ ಲೋಟ ತೊಳೆಯುವುದನ್ನು, ಚಿನ್ನಮ್ಮನ ಕೈಗೆ ಕೊಡುವುದನ್ನು ಮೌನದಿಂದಲೇ ನೋಡಿದರು. ಲೋಟವನ್ನು ಕದ್ದ ಅಪವಾದವನ್ನು ಕುದುಪನ ಸಂಸಾರದ ಮೇಲೆ ಹೊರೆಸಿದ್ದ ತಮ್ಮ ಪಾಪದ ನಡವಳಿಕೆಯಿಂದ ಅವರಿಗೆ ಸಂಕಟವಾಯಿತು. ಏನೂ ಮಾತನಾಡದೆ ಚಿನ್ನಮ್ಮ ಕೈಯಲ್ಲಿ ಹಿಡಿದು ತಿರುಗಿಸಿ ನೋಡುತ್ತಿದ್ದ ಬೆಳ್ಳಿ ಲೋಟವನ್ನೇ ದಿಟ್ಟಿಸಿದರು. ಬೆಳ್ಳಿ ಲೋಟವನ್ನು ಕೈಯಲ್ಲಿ ಹಿಡಿದಿದ್ದ ಚಿನ್ನಮ್ಮಳ ಒಡಲೊಳಗೆ ಅದೆಷ್ಟೋ ಭಾವನೆಗಳು ಸುಳಿದು ಬಂದವು. ಇದೇ ಲೋಟವಲ್ಲವೇ ತಮ್ಮ ಕುಟುಂಬವನ್ನು ಎಷ್ಟೆಲ್ಲ ಸಂಕಟಕ್ಕೀಡು ಮಾಡಿದ್ದು, ಕಳ್ಳತನದ ಆಪಾದನೆ ಹೊರಿಸಿದ್ದು, ತನ್ನ ಬೆವರಿನ ಬೆಲೆಯನ್ನು ಕಿತ್ತುಕೊಂಡಿದ್ದು. ಹೀಗೆ ಅನೇಕ ಆಲೋಚನೆಗಳು ಅವಳ ಆಲೋಚನಾ ಶಕ್ತಿಗಳನ್ನೇ ಕಸಿದುಕೊಂಡವು. ಹಿಂದೆ ಮುಂದೆ ಯೋಚಿಸದೆ ಆ ಲೋಟವನ್ನೇ ಪುನಃ ನೀರಿಗೆಸೆದು ನಿರಾಳಾಗುವಳು. ತನ್ನನ್ನು ತನ್ನ ಕುಟುಂಬವನ್ನು ನೋಯಿಸಿದ್ದ ಲೋಟವನ್ನು ನೀರಿಗೆ ಎಸೆಯುವ ಮೂಲಕ ಮನಸ್ಸಿನೊಳಗಿದ್ದ ಸಂಕಟಗಳನ್ನೆಲ್ಲ ಹೊರಹಾಕುವಳು. ಅವಳ ಕೋಪವಿರುವುದು ಹೊಳೆಯ ಮೇಲೆಲ್ಲ, ದಣಿಗಳ ಬೆಳ್ಳಿ ಲೋಟದ ಮೇಲೆ. ನಿಸರ್ಗದೊಂದಿಗಿನ ಸಂಘರ್ಷಕ್ಕಿಂತಲೂ ಮನುಷ್ಯನೊಂದಿಗಿನ ಸಂಘರ್ಷ ಅಮಾನವೀಯ ಎಂಬುದನ್ನು ಕತೆ ಬಹಳ ನವುರಾಗಿ ಚಿತ್ರಿಸಿದೆ. ಇಲ್ಲಿಗೆ ದಣಿಗಳ ಬೆಳ್ಳಿ ಲೋಟ ನಾಗವೇಣಿಯವರು ಬರೆದಿರುವಂತಹ ಒಂದು ಪಾಠದ ಸಾರಾಂಶ ಮುಗಿತಾ ಇದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಪಬ್ಲಿಕ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಮಾರ್ಕ್ಸ್ಗಳು ಬರಲಿ, ಅಂಕಗಳನ್ನು ತಗೊಳ್ಳಿ ಅಂತ ನಾನು ಹಾರೈಸುತ್ತಾ ವಿಡಿಯೋವನ್ನು ಇಲ್ಲಿ ಮುಗಿಸ್ತಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಬಂಧುಗಳೇ.